ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಹೆಬ್ಬಾಕ ತಿಮ್ಮೇಗೌಡ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇವತ್ತು ರಾಜ್ಯ ರಾಜಕಾರಣದಲ್ಲಿ ಹೊಸ ಇತಿಹಾಸವನ್ನ ಬರೆದಿದ್ದಾರೆ. ಡಿ ದೇವರಾಜು ಅರಸೂರವರ ದಾಖಲೆಯನ್ನು ಮುರಿದಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೀರ್ಘಾವಧಿ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಮತ್ತೊಂದು ಕಡೆಗೆ ಅಂತ ಬಿರುದನ್ನು ಕೂಡ ಪಡ್ಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಡಿ ದೇವರಾಜು ಅರಸೂರಿಗಿಂತ ಹೆಚ್ಚಿನ ಸಮಯದಾಗಿ ಆಡಳಿತವನ್ನ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಮುನ್ನಡೆಸ್ತಾ ಇರ್ತಕ್ಕಂಥವ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸೊ ಹೀಗಾಗಿ ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಯಾವಾಗ ರೆಕಾರ್ಡ್ ಬ್ರೇಕ್ ಮಾಡಿದ್ರು, ಅವರ ಒಂದು ಆಪ್ತ ವಲಯದಲ್ಲಿ, ಅವರ ಒಂದು ಬೆಂಬಲಿಗರಲ್ಲಿ, ಹಿತೈಷಿಗಳಲ್ಲಿ ಒಂದು ರೀತಿ ಉತ್ಸಾಹ ಹೆಚ್ಚಾಗಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಅಧಿಕಾರವನ್ನು ಪೂರೈಸ್ತಾರೆ. ಮತ್ತೊಂದು ಕಡೆಯಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ರೆ ಮಾತ್ರ ಕಾಂಗ್ರೆಸ್ಸು, ಮತ್ತೊಂದು ಕಡೆಗೆ ಕಾಂಗ್ರೆಸ್ಗೆ ಹಿನ್ನಡೆ ಆಗುತ್ತೆ ಸಿದ್ದರಾಮಯ್ಯ ಇಲ್ಲ ಅಂದ್ರೆ. ಮತ್ತೊಂದು ಕಡೆಯಾಗಿ ಮುಂದಿನ ಬಾರಿ ದಲಿತರು ಮುಖ್ಯಮಂತ್ರಿ ಆದ್ರೆ ಸಿಎಂ ಸಿದ್ದರಾಮಯ್ಯನವರು ಗಟ್ಟಿಯಾಗಿರ್ಬೇಕು, ಸಿಎಂ ಸಿದ್ದರಾಮಯ್ಯನವರು ಅಧಿಕಾರದಲ್ಲಿ ಇರಬೇಕು ಅಂತ. ಮತ್ತೊಂದು ಕಡೆಯಾಗಿ 2028ರವರೆಗೂ ಕೂಡ ನೀವೇ ಮುಖ್ಯಮಂತ್ರಿ ಆಗಿರ್ಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಸಾಲು ಸಾಲಾಗಿ ನಾಯಕರುಗಳು ಅವರ ಒಂದು ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಹದೇವಪ್ಪ, KN ರಾಜಣ್ಣ, ಬಸವರಾಜ ರಾಯರೆಡ್ಡಿ ಇವರೆಲ್ಲರೂ ಕೂಡ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ಸೊ ಎಲ್ಲ ಒಂದು ಕಡೆಯಾಗಿ ಮಳೆ ನಿಂತರೂ ಮರದ ಹನಿ ನಿಲ್ಲಲ್ಲ ಅನ್ನುವಂಥ ಒಂದು ಮಾತಿನಂತೆ ಒಂದು ರೀತಿ ಕಾಂಗ್ರೆಸ್ನೊಳಗಡೆ ನೋಡಿ, ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಹೌದು ನಾನೇ 5 ವರ್ಷ ಅಧಿಕಾರದಲ್ಲಿ ಇರ್ತೀನಿ ಅನ್ನುವಂಥ ಮಾತನ್ನ ಬೆಳಗಾವಿ ಅಧಿವೇಶನದಲ್ಲೂ ಕೂಡ ಸದನದ ಒಳಗೂ ಹೇಳಿದ್ರು, ಸದನದ ಹೊರಗೂ ಹೇಳಿದ್ರು. ಆದರೂ ಕೂಡ ಎಲ್ಲ ಒಂದು ಕಡೆಗೆ ಈ ಒಂದು ಅಧಿಕಾರ ಹಸ್ತಾಂತರಕ್ಕೆ ಸಂಬಂಧಪಟ್ಟಂತೆ ಪವರ್ ಶೇರಿಂಗ್ ವಿಚಾರದಲ್ಲಿ ಎಲ್ಲ ಒಂದು ಕಡೆಯಾಗಿ ಇನ್ನೂ ಕೂಡ ಚರ್ಚೆಗಳು ಮುಂದುವರಿತಾ ಇರ್ತಕ್ಕಂಥದ್ದು. ಸೊ ಹೀಗಾಗಿ ಎಲ್ಲ ಒಂದು ಕಡೆಯಾಗಿ ಈ ಒಂದು ಸಿಎಂ ಸಿದ್ದರಾಮಯ್ಯನವರು ರೆಕಾರ್ಡ್ ಬ್ರೇಕ್ ಆದಂತ ಬಳಿಕ ಈ ಒಂದು ಪವರ್ ಶೇರಿಂಗ್ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ರಾಜಕೀಯ ಚಟುವಟಿಕೆಗಳು ಆಂತರಿಕವಾಗಿ ಹೆಚ್ಚಾಗ್ಬೋದಾ, ಒಂದ್ ಕಡೆಯಾಗಿ ಭಿನ್ನಮತವೂ ಕೂಡ ಸ್ಫೋಟ ಆಗ್ಬೋದಾ ಅನ್ನುವಂಥ ಒಂದು ನಿರೀಕ್ಷೆ, ಕುತೂಹಲ, ವ್ಯಾಖ್ಯಾನಗಳು, ಚರ್ಚೆಗಳು ಕೂಡ ಕೇಳಿಬರ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಪೂರಕವಾಗಿ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ಪೂರೈಸಿ ಅಂದ್ರೆ ಏನು ಈ ಒಂದು ರೆಕಾರ್ಡ್ ಬ್ರೇಕ್ ಆಗಿರ್ತಕ್ಕಂಥ ವಿಚಾರವಾಗಿ ಮತ್ತೊಂದು ಕಡೆಗೆ ದಾಖಲೆಯನ್ನು ಮುರಿದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥ, ಅದರಲ್ಲೂ ಕೂಡ ಎಸ್ಪೆಷಲಿ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಸಿಎಂ ಸಿದ್ದರಾಮಯ್ಯನವರು ಗಟ್ಟಿಯಾಗಿದ್ರೆ ಮಾತ್ರ ದಲಿತರು ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಲ್ಲ, ಈ ಎರಡೂ ವಿಚಾರಗಳಿಗೂ ಕೂಡ ಪ್ರತಿಕ್ರಿಯೆಯನ್ನು ಕೊಡುವಂಥ ಒಂದು ಸಂದರ್ಭದಲ್ಲಿ ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಒಂದು ರೀತಿ ಮಾರ್ಮಿಕವಾಗಿ ಕುಟುಕಿರ್ತಕ್ಕಂಥದ್ದು. ಏನು, ಯಾರೋ ಒಬ್ಬರಿಂದ ಪಕ್ಷ ಅಲ್ಲ, ನಾನಿದ್ರೆ ಪಕ್ಷ ಅನ್ನೋ ಭ್ರಮೆಯನ್ನ ಬಿಡಬೇಕು, ಮತ್ತೊಂದು ಕಡೆಗೆ ಕಾರ್ಯಕರ್ತರಿಂದಲೇ ನಾವೆಲ್ಲ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಅವ್ರು ಇನ್ನೂ ಒಂದು ಮಾತನ್ನ ಹೇಳಿದ್ದಾರೆ. ಏನು ನೋಡಿ, ನಾವು ಅಂದ್ರೆ ಕಾರ್ಯಕರ್ತರಿದ್ರು ಮಾತ್ರ ನಾವು, ಮತ್ತೊಂದು ಕಡೆಯಾಗಿ ಕಾರ್ಯಕರ್ತರಿಲ್ಲ ಅಂದ್ರೆ ನಾವ್ಯಾರು ಕೂಡ ಅಲ್ಲ. ಮತ್ತೊಂದು ಕಡೆಯಾಗಿ ಇದೇ ವಿಚಾರವಾಗಿ ಏನು KN ರಾಜಣ್ಣನವರ ವಿಚಾರವಾಗೂ ಕೂಡ ತುಂಬಾ ಗರಂ ಆಗಿ ಪ್ರತಿಕ್ರಿಯೆಯನ್ನ ಕೊಟ್ಟಿರ್ತಕ್ಕಂಥ ಇವರು ಪ್ರಿಯಾಂಕ್ ಖರ್ಗೆ ಅವರು ಈ ಯಾರಿಂದಲೂ ಕೂಡ ಪಕ್ಷ ಅಲ್ಲ, ಏನು ಯಾರು ಕೂಡ ಅನಿವಾರ್ಯ ಅಲ್ಲ ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳಿರ್ತಕ್ಕಂಥದ್ದು. ಸೊ ಎಲ್ಲ ಒಂದ್ ಕಡೆಯಾಗಿ ನೋಡಿ, ಈ ಒಂದು ವಿಚಾರವಾಗಿ ಮತ್ತಷ್ಟು ಅಂದ್ರೆ ಒಂದ್ ರೀತಿ ತುಂಬಾ ಮಾರ್ಮಿಕವಾಗಿ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಅಂದ್ರೆ ಅಲ್ಲಿ ಒಂದು ಸ್ಪಷ್ಟತೆ, ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರ ಒಂದು ದಾಟಿ ಹೇಗಿತ್ತು ಅಂದ್ರೆ ನೋಡಿ, ಏನು ಪ್ರಗತಿ ಮತ್ತೆ ನಾಯಕತ್ವ ಎರಡೂ ಕೂಡ ನಿಂತ ನೀರಲ್ಲ. ಯಾವುದೇ ವಿಚಾರದಲ್ಲಾಗಿರ್ಬೋದು ನೋಡಿ, ಹೊಸ ನಾಯಕತ್ವವನ್ನು, ಹೊಸ ಪೀಳಿಗೆಯನ್ನ ಮುನ್ನಡೆಸಬೇಕಾಗುತ್ತೆ, ಹೊಸ ನಾಯಕತ್ವಕ್ಕೂ ಕೂಡ ಬೆಳೆಸಬೇಕಾದಂತ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ ಅನ್ನುವಂಥ ಮಾತನ್ನ ಹೇಳಿರ್ತಕ್ಕಂಥದ್ದು. ಹಿಂದೆ ದೇವರಾಜ ಅರಸು ಅವರು ಇದ್ರು, ಇವಾಗ ಸಿಎಂ ಸಿದ್ದರಾಮಯ್ಯನವರು ಇಲ್ವಾ? ಹಿಂದೆ ನೆಹರು ಇದ್ರು, ಗಾಂಧಿ ಇರ್ಲಿಲ್ವಾ? ಮತ್ತೊಂದು ಕಡೆಗೆ ನೆಹರು ಮತ್ತು ಗಾಂಧಿ ತತ್ವ ಸಿದ್ಧಾಂತಗಳನ್ನ ರಾಹುಲ್ ಗಾಂಧಿ ಅವರು ಮುನ್ನಡೆಸ್ಕೊಂಡು ಬರ್ತಾ ಇಲ್ವಾ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರವನ್ನ ಬಿಟ್ಕೊಡ್ಬೇಕು, ಹೊಸ ನಾಯಕತ್ವವನ್ನು ಬೆಳೆಸಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಸಿಎಂ ಆಪ್ತ ಸಚಿವರುಗಳು ಯಾರ್ಯಾರು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ರಲ್ಲ, ಅವರೆಲ್ಲರಿಗೂ ಕೂಡ ಒಂದು ರೀತಿ ಮಾರ್ಮಿಕವಾಗಿ ಒಂದು ರೀತಿ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಇದೇ ವಿಚಾರವಾಗಿ ಪ್ರತಿಕ್ರಿಯೆಯನ್ನ ಕೊಟ್ಟಂತ ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು. ಹೌದು, ಕಾಂಗ್ರೆಸ್ ಸಿದ್ಧಾಂತದ ಆಧಾರದ ಮೇಲೆ, ಕಾಂಗ್ರೆಸ್ನ ಒಂದು ದೃಷ್ಟಿಕೋನದಲ್ಲಿ ಪ್ರಿಯಾಂಕ್ ಖರ್ಗೆ ಸರಿಯಾಗಿ ಹೇಳಿದ್ದಾರೆ. ಆದ್ರೆ ನಾಯಕತ್ವ ಹೇಗಿರ್ಬೇಕು ಅಂದ್ರೆ ಮೌಲ್ಯಾಧಾರಿತವಾಗಿರ್ಬೇಕು, ಸಾಂಸ್ಕೃತಿಕವಾಗಿರ್ಬೇಕು, ಒಂದು ರೀತಿ ನೈತಿಕತೆಯಿಂದ ಕೂಡಿರ್ಬೇಕು. ಸೊ ಹೀಗಾಗಿ ಸಂವಿಧಾನದ ಆಶಯದಡಿ ಏನು ಮೂಲ ಮತದಾರ ಯಾರಿದ್ದಾರೆ, ಹಿಂದ ಮತದಾರರು, ಅವರನ್ನ ರಕ್ಷಣೆ ಮಾಡುವಂತ ಒಂದು ನಾಯಕತ್ವ ಇರಬೇಕು. ಅಂತ ನಾಯಕತ್ವ ಸಿಎಂ ಸಿದ್ದರಾಮಯ್ಯನವರಲ್ಲಿದೆ ಅನ್ನುವಂಥ ಒಂದು ಮಾತನ್ನು ಹೇಳೋದ್ರ ಮುಖಾಂತರ ಪ್ರಿಯಾಂಕ್ ಖರ್ಗೆ ಅವರಿಗೆ ತಿರುಗೇಟನ್ನ ಕೊಟ್ಟಿರ್ತಕ್ಕಂಥದ್ದು. ಸೊ ಹೀಗಾಗಿ ಈ
CM ಸಿದ್ದರಾಮಯ್ಯನವರ ಬಣ, ಮತ್ತೊಂದು ಕಡೆಗೆ ವಿರೋಧಿ ಬಣ, ಆರೋಪ ಪ್ರತ್ಯಾರೋಪ, ಮತ್ತೊಂದು ಕಡೆಯಾಗಿ ಆಂತರಿಕವಾಗಿ ಕೊಡ್ತಾ ಇರ್ತಕ್ಕಂಥ ಒಂದು ಟೀಕೆ ಟಿಪ್ಪಣಿಗಳಿದಾವಲ್ಲ, ಎಲ್ಲ ಒಂದು ಕಡೆಯಾಗಿ ಮಳೆ ನಿಂತ್ರೂ ಮರದನಿ ನಿಲ್ಲಲ್ಲ ಅನ್ನುವಂತೆ ನಾಯಕತ್ವ ಬದಲಾವಣೆ ವಿಚಾರವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಸ್ಪಷ್ಟನೆ ಕೊಟ್ಟರು ಕೂಡ ಇದು ಎಲ್ಲ ಒಂದು ಕಡೆಯಾಗಿ ಇನ್ನೂ ಕೂಡ ಮುಂದುವರಿತಾ ಇದೆ. ಇನ್ನೂ ಕೂಡ ಇದು ಮುಗಿದ ಅಧ್ಯಾಯ ಅಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡುಬರ್ತಾ ಇದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಕ್ಯಾಮ್ರಾಮನ್ ಯೋಗೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.